ಹಾಯ್ ಕನ್ನಡ ವೆದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು BEdಗೆ 4th ರೌಂಡ್ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿ ಬಿಡುಗಡೆ ಮಾಡಿದಾರಾ? ಸೊ ಯಾವಾಗ ಬಿಡುಗಡೆ ಆಗುತ್ತೆ ಆಪ್ಷನ್ ಎಂಟ್ರಿ ಆಗಿದ್ರೆ ನಂತರದಲ್ಲಿ ಒಂದು 3rd ರೌಂಡಲ್ಲಿ ಸೀಟ್ ಸಿಕ್ಕಂತ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಕೊನೆಯ ದಿನಾಂಕ ಏನನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಸರ್ವರ್‌ನ ಸಮಸ್ಯೆಗಳಿಂದಾಗಿ ಜನವರಿ 8ನೇ ತಾರೀಕಿನ ತನಕ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆಯನ್ನು ಇಲಾಖೆಯವರು ಕೊಟ್ಟಿದ್ರು. ಆದ್ರೆ ಯಾವುದೇ ರೀತಿಯಾಗಿ ಒಂದು ಡಿಸೆಂಬರ್ ಅಲ್ಲ ಜನವರಿ ತಿಂಗಳ 7ನೇ ತಾರೀಕಿನ ಸಂಜೆಯಿಂದ 8, 9, 10ನೇ ತಾರೀಕು ತನಕ 11ನೇ ತಾರೀಕು ತನಕ ಸರ್ವರ್‌ಗಳ ಸಮಸ್ಯೆ ಆಗಿತ್ತು. ಸೊ ಅದರಿಂದ ಅಡ್ಮಿಷನ್ ಸ್ಲಿಪ್ ಕೂಡ ಸಿಗ್ಲಿಲ್ಲ, ಚಲನ್ನು ಕೂಡ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಏನು ಕೂಡ ಆಗದೇ ಇಲ್ಲ. ಸೊ ಆ ಒಂದು ರೀಸನ್ ಇಂದ ಈಗ ಅಭ್ಯರ್ಥಿಗಳಿಗೆ ಸೋಮವಾರದಿಂದ ಆಲ್ಮೋಸ್ಟ್ ವೆಬ್‌ಸೈಟ್‌ಗಳೆಲ್ಲ ಸರಿಯಾಗಿ ವರ್ಕ್ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಸೊ ಇದೀಗ ಒಂದು ದಿನಾಂಕ ಹೊಸತನ ಆಯ್ತಾಗಿದ್ರೆ ಎಲ್ಲಿ ತನಕ ಹಾಗೆ ಅಂತ ಒಂದು ಪ್ರಶ್ನೆಗಳಿರೋದಾಗಿರುತ್ತೆ. ನಂತರ ಒಂದು ಅಭ್ಯರ್ಥಿಗಳಿಗೆ ಸೊ ಒಂದು 4th ರೌಂಡ್‌ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರಲ್ಲ ಏನು ಎತ್ತ ಅಂತ. ಸೊ ಅದ್ರ ಬಗ್ಗೆ ಕ್ಲಾರಿಟಿನ ಕೊಡುವಂತದ್ದಾದ್ರೆ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೂಡ ತಿಳ್ಕೊಂತಾರ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಹೊಸದಾಗಿ BEdಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕನ್ನಡ ವೆದ ಯೂಟ್ಯೂಬ್ ಚಾನಲ್‌ಗೆ ನೀವು ಹೊಸಬ್ರು ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು BEd ಆಗಿರ್ಬೋದು, TETಗೆ ಸಂಬಂಧಪಟ್ಟಂತೆ ಕನ್ನಡ ವೆದ ಯೂಟ್ಯೂಬ್ ಚಾನಲ್ ನಿಮಗೆ ನಿರಂತರವಾಗಿ ಸಿಗ್ತಾ ಇರುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್, ವಾಟ್ಸ್ಆಪ್ ಅಲ್ಲೂ ಕೂಡ ಒಂದು ಕ್ವಿಕ್ ಮಾಹಿತಿಗಳನ್ನು ನೀವು ಪಡ್ಕೊಂತ ಇರಬಹುದಾಗಿರುತ್ತೆ ಅಂತ ಕೂಡ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು, ಪ್ರಶ್ನೆ, ಡೌಟ್ಸ್ ಇದೆ ಯಾರನ್ನ ಕೇಳಬೇಕು ಏನಂತ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರದಲ್ಲಿ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅಲ್ಲಿ ಕೂಡ ಅವಕಾಶ ನೀಡೋದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋಂಥ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕದಲ್ಲಿ ಕಿರೀಟ ಸಿಂಬಲ್ ಬರೋದ್ರ ಮುಖಾಂತರ ನಿಮ್ಮ ಮೆಸೇಜ್ ನಿಮಗೆ ಬೇಗ ತಲುಪುತ್ತೆ. ಯಾರನ್ನ ಕೇಳಬೇಕು ಏನಂತ ಗೊತ್ತಾಗ್ತಿಲ್ಲ, ಗೊಂದಲದಲ್ಲಿದ್ದೀವಿ, ಸಾಕಷ್ಟೊಂದು ಪ್ರಶ್ನೆಗಳಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಅದು ಸಹಾಯ ಕೂಡ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಒಂದೊಂದಾಗಿ ಮಾಹಿತಿನ ಅಭ್ಯರ್ಥಿಗಳಿಗೆ ತಿಳಿಸುವಂತಾದರೆ ಒಂದು 3rd ರೌಂಡ್ಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಲಿಸ್ಟ್ನೆಲ್ಲ ಪ್ರಕಟ ಮಾಡಿಬಿಟ್ಟು ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟರು. ಜನವರಿ 8 ಲಾಸ್ಟ್ ಡೇಟ್ ಅಂತ ಮಾಹಿತಿನ ಕೊಟ್ಟರು ಅಭ್ಯರ್ಥಿಗಳಿಗೆ. ಸೊ ಅದೇ ಪ್ರಕಾರ ಆಗಿದ್ರೆ ಈಗ ಆಪ್ಷನ್ ಎಂಟ್ರಿಗಳೆಲ್ಲ ಓಪನ್ ಆಗಬೇಕಾಗಿತ್ತು, ಸೀಟ್ ಮೆಟ್ರಿಕ್ಸ್ ಎಲ್ಲ ಕೂಡ ಪ್ರಕಟ ಆಗಿರಬೇಕಾಗಿತ್ತು. ನಾವು ಕೂಡ ಅದೇ ಬೇಸ್ ಮೇಲೆ ಕೂಡ ಮಾಹಿತಿಗಳನ್ನು ಕೊಟ್ಟಿದ್ವಿ. ಜನವರಿ ತಿಂಗಳ 15ನೇ ತಾರೀಕಿನ ಒಳಗಡೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗಳು ಓಪನ್ ಆಗುವ ಸಾಧ್ಯತೆಗಳು ಅಂತ ಅಂದ್ಬಿಟ್ಟು ಕೂಡ ನಾವು ಕೂಡ ಮಾಹಿತಿನ ಕೊಟ್ಟಿವಿ. ಸದ್ಯಕ್ಕೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿಗಳೇನೋ ಓಪನ್ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಕಾರಣ ಏನಂದ್ರೆ ಅಭ್ಯರ್ಥಿಗಳಿಗೆ ಒಂದು ಜನವರಿ ತಿಂಗಳ 8ನೇ ತಾರೀಕು ತನಕ ಒಂದು ಡೇಟ್ ಕೊಟ್ಟಿದ್ರಲ್ಲ, ಜನವರಿ ತಿಂಗಳ 7ನೇ ತಾರೀಕಿನಿಂದ ಸರ್ವರ್ ಸಮಸ್ಯೆಗಳು ಶುರುವಾಯಿತು ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಈ ಒಂದು ಸರ್ವರ್ ಸಮಸ್ಯೆಗಳು ಶುರುವಾಗಿರೋದ್ರಿಂದ ಅಭ್ಯರ್ಥಿಗಳಿಗೆ ಜನವರಿ ತಿಂಗಳ 12ನೇ ತಾರೀಕು ತನಕ ಇದೇ ಸಮಸ್ಯೆ ಇತ್ತು. 12ನೇ ತಾರೀಕಿನಿಂದ ನೆನೆಯಿಂದ ಸ್ವಲ್ಪ ಸರಿ ಹೋಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಇದೀಗ ಒಂದು ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಂತಿರುವಂಥ ಅಭ್ಯರ್ಥಿಗಳು ಅಥವಾ ಇನ್ನ ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಚಲನ್ ಡೌನ್ಲೋಡ್ ಮಾಡ್ತಿರುವಂಥ ಅಭ್ಯರ್ಥಿಗಳು ಅಥವಾ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಬೇಕು ಅಂತ ಅಭ್ಯರ್ಥಿಗಳಿಗೆ ಇನ್ನೂ ಅವಕಾಶ ಇದೆ ಅಂತ ಹೇಳ್ಬೋದು. ಬಟ್ ಅಫಿಷಿಯಲ್ ಆಗಿ ಒಂದು ಪ್ರಕಟಣೆ ಏನು ಕೂಡ ಇಲಾಖೆಯವರು ಹೊರಡಿಸ್ತೇನೆ ಯಾವುದೇ ರೀತಿಯಾಗಿ ಇಲಾಖೆ ಕಡೆಯಿಂದ ಒಂದು ಮಾಹಿತಿನ ಕೊಟ್ಟಿಲ್ಲ. ಅಫಿಷಿಯಲ್ ಆಗಿ ಯಾವುದೋ ಒಂದು ದಿನಾಂಕ ಕ್ಲೋಸ್ ಮಾಡ್ತೀವಿ ಹಾಗೆ ಅಂತ ಕೊಡದಿರೋದ್ರಿಂದ ಅಭ್ಯರ್ಥಿಗಳಿಗೆ ಒಂದು ಡೌಟ್ ಆಗಿರುವಂತದ್ದಾಗಿರುತ್ತೆ. ಏನು ಮಾಡ್ತಿದ್ದಾರೆ, ಏನಾಗ್ತಿದೆ, ಎಲ್ಲಿ ಏನಾಗ್ತಿದೆ ಸಮಸ್ಯೆಗಳು ಅಂತಕ್ಕಂಥದ್ದಾಗಿರುವಂತದ್ದಾಗಿರುತ್ತೆ. ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರದಲ್ಲಿ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡಿದ್ದಾರಲ್ಲ ಅಭ್ಯರ್ಥಿಗಳಿಗೆ ಜನವರಿ ತಿಂಗಳ 12, 2025 ಅಡ್ಮಿಷನ್ 2026 ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಂಡಿದ್ದಾರಲ್ಲ ಆ ಅಭ್ಯರ್ಥಿಗಳಿಗೆ ಅಲ್ಲಿ ಅಡ್ಮಿಷನ್ ಸ್ಲಿಪ್ ಅಲ್ಲಿ ಕೂಡ ಡೇಟ್ ಮೆನ್ಷನ್ ಮಾಡಿರ್ತಾರೆ, ಅದೇ ದಿನಾಂಕ ಕೊನೆಯದಾಗಿರುತ್ತೆ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಅದರ ಬೇಸ್ ಮೇಲೆ ಕೆಲವೊಂದು ಅಭ್ಯರ್ಥಿಗಳಿಗೆ ಜನವರಿ ತಿಂಗಳ 14, 2026ಕ್ಕೆ ಕೊನೆಯ ದಿನಾಂಕ ಅಂತ ಕೊಟ್ಟಿರೋದಾಗಿರುತ್ತೆ. ಈ ಬೇಸ್ ಮೇಲೆ ನಂತರ ಅಭ್ಯರ್ಥಿಗಳಿಗೆ 14, 15ನೇ ತಾರೀಕು ತನಕ ಒಂದು ನೋಡಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಆ ನಂತರದಲ್ಲಿ ಅಭ್ಯರ್ಥಿಗಳ ಸೀಟ್ ಮೆಟ್ರಿಕ್ಸ್ ಅಂತಕ್ಕಂಥದ್ದು ಪ್ರಕಟ ಆಗಬಹುದಾಗಿರುತ್ತೆ. 4th ರೌಂಡ್ಗೆ ಎಷ್ಟು ಸೀಟ್ಸ್ಗಳು ಉಳ್ಕೊಂಡು ಇದಾವೆ 3rd ರೌಂಡ್ನ ಬಳಿಕ. ನಂತರದಲ್ಲಿ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಕೂಡ ಜನವರಿ ತಿಂಗಳ 15ನೇ ತಾರೀಕು ಅಥವಾ ಅದರ ನಂತರದ ದಿನಗಳಲ್ಲಿ ಓಪನ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನೇನು ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ, ಓಪನ್ ಆಗಿದೆಯಾ ಹಾಗೆ ಹೀಗೆ ಅಂತಕ್ಕಂಥ ಒಂದು ಪ್ರಶ್ನೆ ಏನಿದೆ ಅಭ್ಯರ್ಥಿಗಳ ಕಡೆಯಿಂದ ಯಾವುದೇ ರೀತಿಯಾಗಿ ಒಂದು 4th ರೌಂಡ್ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿನ ಓಪನ್ ಆಗಿಲ್ಲ. ಓಪನ್ ಆದಂಥ ಸಂದರ್ಭದಲ್ಲಿ ಅಥವಾ ಸೀಟ್ ಮೆಟ್ರಿಕ್ಸ್ ಬಂದಂಥ ಸಂದರ್ಭದಲ್ಲಿ ಕನ್ನಡ ವೆದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೂಡ ಕೊಡ್ತೀವಿ. ಅದಕ್ಕೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು, ಕ್ವಿಕ್ ಮಾಹಿತಿಗಳನ್ನು ಪಡ್ಕೊಂತ ಇರಬಹುದಾಗಿರುತ್ತೆ. ಸೊ ಸದ್ಯಕ್ಕಿರುವಂಥ ಮಾಹಿತಿಗಳನ್ನ ಇವಾಗ ಅಭ್ಯರ್ಥಿಗಳಿಗೆ ತಿಳಿಸಿದೀವಿ. ಸೊ ಅಡ್ಮಿಷನ್ ಸ್ಲಿಪ್ ನ ತಗೋಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ನೋಡಲ್ ಸೆಂಟರ್ ನ ವಿಸಿಟ್ ಮಾಡಿ ಹೆಚ್ಚುವರಿ ಮಾಹಿತಿಗಳನ್ನ ಪಡ್ಕೊಂತ ಇರಬಹುದಾಗಿರುತ್ತೆ ಅಂತ ಕೂಡ ತಿಳಿಸುತ್ತೆ. ಯಾಕಂದ್ರೆ ಅಧಿಕೃತ ಅಫಿಷಿಯಲ್ ಆಗಿ ಅವರು ಮಾಹಿತಿನ ಕೊಡೋದ್ರಿಂದ ಸೊ ಒಂದು ನೋಡಲ್ ಸೆಂಟರ್ ಗಳಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ರೀಸನ್ ಇಂದ ಆ ಒಂದು ಕಾರ್ಯಗಳು ನಡೀತಿರೋದಾಗಿರುತ್ತೆ. ಸದ್ಯಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಅಭ್ಯರ್ಥಿಗಳಿಗೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನಿಮಗೆ ಸಿಗ್ತಾ ಇರುತ್ತೆ. ಆಲ್ ದಿ ಬೆಸ್ಟ್.